ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ವಿಡಿಯೋ ಏಷ್ಯನ್ ಪೇಂಟ್ಸ್ ಡೌನ್ಗ್ರೇಡ್, ಹೂಡಿಕೆದಾರರು ಈಗೇನು ಮಾಡಬೇಕು. ಕೆಲವು ವಾರಗಳ ಹಿಂದೆ ನಾವೊಂದು ವಿಡಿಯೋ ಮಾಡಿತ್ತು ಅಬೌಟ್ ಅಂಡರ್ ಪರ್ಫಾರ್ಮೆನ್ಸ್ ಆಫ್ ಏಷ್ಯನ್ ಪೇಂಟ್ಸ್. ಆವಾಗ 3 ರೀಸನ್ ಯಾಕೆ ಅಂಡರ್ ಪರ್ಫಾರ್ಮ್ ಮಾಡ್ತಾ ಇತ್ತು ಅಂತ ಆ ವಿಡಿಯೋ ಮಾಡಿತ್ತು. ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಇದರ ತಮ್ನೇಲ್ ಹಾಕಿದ್ದೀನಿ, ನಮ್ಮ ಚಾನಲಲ್ಲಿ ಹುಡುಕಿ ನೀವು ನೋಡ್ಬೋದು. ಇವತ್ತಿನ ವಿಡಿಯೋ ಒಂಥರ ಅದರದ್ದು ಅಪ್ಡೇಟು, ಯಾಕಂದರೆ ಇವತ್ತೊಂದು ದೊಡ್ಡ ಅನೌನ್ಸ್ಮೆಂಟ್ ಬಂದಿದೆ. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ, ಹಾಗೂ ಶೇರ್ ಹೋಲ್ಡರ್ಸ್ ಏನು ಮಾಡ್ಬೋದು ಅಂತಲೂ ನಿಮಗೆ ಐಡಿಯಾ ಕೊಡ್ತೀನಿ. ಸುಮಾರು ಚಾನೆಲ್ ಮೆಂಬರ್ಸ್ ಹಾಗೂ ವರ್ಕ್ಶಾಪ್ ಗ್ರ್ಯಾಜುಯೇಟ್ಸ್ ಏಷ್ಯನ್ ಪೇಂಟ್ಸ್ ಹೋಲ್ಡ್ ಮಾಡ್ತಾ ಇರ್ತಾರೆ, ಅದಕ್ಕೋಸ್ಕರನೇ ಈ ಅಪ್ಡೇಟು. ಇವತ್ತು ಫಾರಿನ್ ಬ್ರೋಕರೇಜ್ ಕಂಪನಿ CLSA ಏಷ್ಯನ್ ಪೇಂಟ್ ಸ್ಟಾಕನ್ನು ಡೌನ್ಗ್ರೇಡ್ ಮಾಡಿದ್ದಾರೆ, ಹಾಗೂ ಬೈ ರೇಟಿಂಗಿಂದ ಸೆಲ್ ರೇಟಿಂಗ್ ಕೊಟ್ಟಿದ್ದಾರೆ. ಇದು ಯಾಕೆ ಈ ಥರ ಕೊಟ್ಟಿದ್ದಾರೆ ಅಂದರೆ, ಇನ್ಕ್ರೀಸ್ಡ್ ಕಾಂಪಿಟೇಷನ್ ಬಿಕಾಸ್ ಆಫ್ ಬಿರ್ಲಾ ಓಪಸ್ ಆಫ್ ಗ್ರಾಸಿಮ್ ಇಂಡಸ್ಟ್ರೀಸ್. ನಿಮಗೆ ಗೊತ್ತಿದ್ದಾಗೆ ಗ್ರಾಸಿಮ್ ಅವರು ಪೇಂಟ್ ಬಿಸ್ನೆಸ್ ಲಾಂಚ್ ಮಾಡಿದ್ದಾರೆ. ಸೊ ಅದರಿಂದ ತುಂಬ ಪ್ರಾಬ್ಲಮ್ ಆಗ್ಬೋದು ಅಂತ ಇವರ ಎಕ್ಸ್ಪೆಕ್ಟೇಷನ್ ಇದೆ. CLSA ಟಾರ್ಗೆಟ್ ಪ್ರೈಸ್ ಆಫ್ ಏಷ್ಯನ್ ಪೇಂಟ್ಸ್ ಅನ್ನು ಕಟ್ ಮಾಡಿದ್ದಾರೆ. 3215 2425 ಮಾಡಿದ್ದಾರೆ, ಹಾಗೂ ಅದು ಇವತ್ತಿನ ಪ್ರೈಸಿಂದ 16% ಡೌನ್. ಇದು ಲೋಯೆಸ್ಟ್ ಟಾರ್ಗೆಟ್ ಪ್ರೈಸ್ ಆಫ್ ಏಷ್ಯನ್ ಪೇಂಟ್ಸ್ ಬೈ ಎನಿ ಬ್ರೋಕರೇಜ್ ಕಂಪ್ನಿ. ಹಾಗೂ ಈ ಪರ್ಟಿಕ್ಯುಲರ್ ಬ್ರೋಕರೇಜ್ ಕಂಪ್ನಿ CLSA ಅವ್ರು ಹೇಳ್ತಾ ಇದ್ದಾರೆ, ಏಷ್ಯನ್ ಪೇಂಟ್ಸು ಈ ಪರ್ಟಿಕ್ಯುಲರ್ ಗ್ರಾಸಿಮ್ ಬಂದ್ಮೇಲೂ ಅವರೇ ಲೀಡರ್ ಆಗಿರ್ತಾರೆ, ಆದರೆ ಸದ್ಯಕ್ಕೆ ಇಂಪ್ಯಾಕ್ಟ್ ಆಗೇ ಆಗ್ತದೆ, ಹಾಗೂ ಫ್ಯೂಚರ್ ತುಂಬ ಅನ್ಸರ್ಟನ್ ಇದೆ, ಏನಾಗುತ್ತೆ ಅಂತ ನಮಗೆ ಪ್ರಿಡಿಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತ. ಫೈನಾನ್ಷಿಯಲ್ ಇಯರ್ 2024-25 ಹಾಗೂ 25-26 ಅವ್ರ ಎಕ್ಸ್ಪೆಕ್ಟೇಷನ್ ಏನಂದರೆ, ನೆಟ್ ಪ್ರಾಫಿಟ್ ಆಫ್ ಏಷ್ಯನ್ ಪೇಂಟ್ಸು ಒಂದು 10% ಜಾಸ್ತಿ ಆಗುತ್ತೆ, ಹಾಗೂ ಪ್ರಾಫಿಟ್ ಮಾರ್ಜಿನ್ಸು ಬೀಳುತ್ತೆ. ಯಾಕಂದರೆ ಹೊಸ ಕಾಂಪಿಟೇಷನ್ನು ಪೇಂಟ್ಸ್ ಪ್ರೈಸನ್ನು ಜಾಸ್ತಿ ಮಾಡಲಿಕ್ಕೆ ಬಿಡೋದಿಲ್ಲ. ಅಪ್ರಾಕ್ಸಿಮೇಟ್ಲಿ 3 ವರ್ಷ ಹಿಂದೆ ಗ್ರಾಸಿಮ್ ಇಂಡಸ್ಟ್ರೀಸ್ ಅವರು ನಾವು ಪೇಂಟ್ ಬಿಸ್ನೆಸ್ಸನ್ನು ಎಂಟರ್ ಮಾಡ್ತೀವಿ ಅಂತ ಹೇಳಿದರು. ಅದು ಲಾಸ್ಟ್ ವೀಕು ಲಾಂಚ್ ಮಾಡಿದ್ದಾರೆ, ಹಾಗೂ 10,000 ಕೋಟಿ ಇನ್ವೆಸ್ಟ್ಮೆಂಟ್ ಪ್ಲಾನಲ್ಲಿ 4,900 ಕೋಟಿ ಆಲ್ರೆಡಿ ಇನ್ವೆಸ್ಟ್ ಆಗಿದೆ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸನ್ನು ಡೆವಲಪ್ ಮಾಡಲಿಕ್ಕೆ. ಅವರ ಟಾರ್ಗೆಟ್ ಏನಂದರೆ, ಗ್ರಾಸಿಮ್ ಅವ್ರದ್ದು 10,000 ಕೋಟಿ ರೆವಿನ್ಯೂ ಮಾಡ್ಕೋಬೇಕು 3 ಇಯರ್ಸಲ್ಲಿ, ಹಾಗೂ 3 ವರ್ಷದಲ್ಲಿ ಕಂಪ್ನಿ ಪ್ರಾಫಿಟಬಲ್ ಆಗಬೇಕು ಅಂತ. ಕೆಲವು ಬ್ರೋಕರೇಜ್ ಕಂಪ್ನೀಸ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಗ್ರಾಸಿಮ್ ಪೇಂಟ್ ಬಿಸ್ನೆಸ್ ಎಂಟರ್ ಮಾಡಿದ್ರು ಏಷ್ಯನ್ ಪೇಂಟ್ಸು ಅಷ್ಟು ಇಂಪ್ಯಾಕ್ಟ್ ಆಗದೆ ಇರ್ಬೋದು ಕಂಪೇರ್ ಟು ಬರ್ಜರ್ ಪೇಂಟ್ಸ್ ಹಾಗೂ ಇನ್ನು ಕೆಲವು ಸ್ಮಾಲರ್ ಪೇಂಟ್ ಕಂಪ್ನೀಸ್. ಏಷ್ಯನ್ ಪೇಂಟ್ಸ್ ಲೇಟೆಸ್ಟ್ ಟಾರ್ಗೆಟ್ ಪ್ರೈಸು ಆಫ್ಟರ್ ಬಿರ್ಲಾ ಓಪಸ್ ಲಾಂಚು CLSA ಸೆಲ್ ರೇಟಿಂಗ್ ಕೊಟ್ಟಿದ್ದಾರೆ. ಟಾರ್ಗೆಟ್ ಪ್ರೈಸ್ 2425, 16% ಡೌನು ಇವತ್ತಿನ ಲೆವೆಲಿಂದ. ಗೋಲ್ಡ್ಮ್ಯಾನ್ ಸ್ಯಾಕ್ಸು ನ್ಯೂಟ್ರಲ್ಲು 2850 ಟಾರ್ಗೆಟ್ ಪ್ರೈಸು 1% ಡೌನು. ಇನ್ವೆಸ್ಟೆಕ್ಕು ಸೆಲ್ ರೇಟಿಂಗ್ ಕೊಟ್ಟಿದ್ದಾರೆ, ಟಾರ್ಗೆಟ್ ಪ್ರೈಸ್ 2755 ಹಾಗೂ 4% ಡೌನ್ ಇವತ್ತಿನ ಪ್ರೈಸಿಂದ. ಪ್ರಭುದಾಸ್ ಲೀಲಾಧರ್ ರೆಡ್ಯೂಸ್ ರೇಟಿಂಗ್ ಅಂತ ಕೊಟ್ಟಿದ್ದಾರೆ, 2702 ಟಾರ್ಗೆಟ್ ಪ್ರೈಸ್ ಹಾಗೂ 6% ಲೋವರ್ ದನ್ ದಿ ಕರೆಂಟ್ ಪ್ರೈಸ್. ಮಕ್ವಾರಿ ಇದು ಒಂದೇ ಕಂಪ್ನಿ ತುಂಬ ಪಾಸಿಟಿವ್ ಆಗಿದ್ದಾರೆ ಏಷ್ಯನ್ ಪೇಂಟ್ಸ್ ಬಗ್ಗೆ. ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟಿದ್ದಾರೆ, ಟಾರ್ಗೆಟ್ ಪ್ರೈಸ್ 4000 ಹಾಗೂ 39% ಹೈಯರ್ ದನ್ ದಿ ಕರೆಂಟ್ ಪ್ರೈಸ್. ಏಷ್ಯನ್ ಪೇಂಟ್ಸ್ ಅನಲಿಸ್ಟ್ ರೇಟಿಂಗ್ ಸಮರಿ ಕೊಟ್ಟಿದ್ದೀನಿ. ಬೈ ರೇಟಿಂಗ್ ಕೊಟ್ಟಿದ್ದ ಅನಲಿಸ್ಟು 9, ಹೋಲ್ಡು 12 ಕಂಪ್ನೀಸು, ಹಾಗೂ ಸೆಲ್ಲು 16 ಅನಲಿಸ್ಟ್ ಅಥವಾ 14 ಬ್ರೋಕರೇಜ್ ಕಂಪ್ನೀಸ್. ಟೋಟಲ್ 37 ಬ್ರೋಕರೇಜ್ ಕಂಪ್ನೀಸ್ ಈ ಪರ್ಟಿಕ್ಯುಲರ್ ಕಂಪ್ನಿನ ಟ್ರ್ಯಾಕ್ ಮಾಡ್ತಾರೆ. ಇವತ್ತಿನ ಈ ಡೌನ್ಗ್ರೇಡ್ ನ್ಯೂಸಿಂದ ಏಷ್ಯನ್ ಪೇಂಟ್ ಶೇರ್ಸು ಆಲ್ಮೋಸ್ಟ್ 4% ಬಿತ್ತು, ಹಾಗೂ ಏಷ್ಯನ್ ಪೇಂಟ್ ಶೇರ್ ಲೆವೆಲು ಮೇ 2021 ಲೆವೆಲ್ ಅಷ್ಟೇ ಬಂದಿದೆ. ಆಲ್ಮೋಸ್ಟ್ ಲಾಸ್ಟ್ 3 ವರ್ಷದಲ್ಲಿ ಜಾಸ್ತಿ ರಿಟರ್ನ್ಸ್ ಕೊಟ್ಟಿಲ್ಲ, ತುಂಬ ಕಮ್ಮಿ ಸಿಂಗಲ್ ಡಿಜಿಟ್ ರಿಟರ್ನ್ಸ್ ಕೊಟ್ಟಿದೆ. ಏಷ್ಯನ್ ಪೇಂಟ್ಸ್ ಬಿಸ್ನೆಸ್ ವೀಕ್ನೆಸ್ಗಿಂತ ಏನಾಗಿದೆ ಅಂದರೆ, ಒಂಥರ ಭಯ ಹುಟ್ಟಿದೆ. ಬೇರೆ ಕಂಪ್ನೀಸು ಹೊಸ ಕಂಪ್ನೀಸ್ ಬಂತು, ಅವರ ಮಾರ್ಕೆಟ್ ಶೇರನ್ನು ಕಮ್ಮಿ ಮಾಡ್ತಾರೆ, ಅವರ ಪ್ರಾಫಿಟಬಿಲಿಟಿಯನ್ನು ಕಮ್ಮಿ ಮಾಡ್ತಾರೆ ಅಂತ ತಿಳ್ಕೊಂಡು ಏಷ್ಯನ್ ಪೇಂಟ್ ಶೇರ್ ಪ್ರೈಸ್ ಮೇಲೆ ತುಂಬ ಒಂದು ಪ್ರೆಷರ್ ಬಿದ್ದು ಅಂಡರ್ ಪರ್ಫಾರ್ಮೆನ್ಸ್ ಆಗಿದೆ. ಆದರೆ ಎಷ್ಟು ಎಕ್ಸ್ಪರ್ಟ್ಸ್ ನಂಬಿಕೆ ಏನಂದರೆ, ಅಷ್ಟು ಈಸಿಯಾಗಿ ಈ ಹೊಸ ಕಂಪ್ನೀಸು ಮಾರ್ಕೆಟ್ ಶೇರನ್ನು ತೊಗೊಳ್ಳೋಕ್ಕೆ ಆಗೋದಿಲ್ಲ. ಯಾಕಂದರೆ ಅವ್ರಿಗೂ ಡೀಲರ್ ನೆಟ್ವರ್ಕ್ ರೆಡಿ ಮಾಡಬೇಕು, ಅವರು ಬ್ರ್ಯಾಂಡನ್ನು ಡೆವಲಪ್ ಮಾಡಬೇಕು. ಅದನ್ನೆಲ್ಲ ಮಾಡಲಿಕ್ಕೆ ಸುಮಾರು ವರ್ಷ ಆಗ್ಬೋದು, ಹಾಗೂ ಸಕ್ಸಸ್ಫುಲ್ ಆಗ್ತಾರಾ ಇಲ್ವ ಅಂತಲೂ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ಏಷ್ಯನ್ ಪೇಂಟ್ಸ್ ಬಗ್ಗೆ ಸೆಂಟಿಮೆಂಟ್ ಅಂತೂ ತುಂಬ ವೀಕ್ ಆಗಿದೆ, ಹಾಗೂ ಬೇರೆ ಕಂಪ್ನೀಸ್ ಆಫ್ ದ ಸೆಕ್ಟ್ರಲ್ಲೂ ತುಂಬ ಒಂದು ವೀಕ್ ಸೆಂಟಿಮೆಂಟ್ ಇದೆ ಬಿಕಾಸ್ ಆಫ್ ದಿ ಕಾಂಪಿಟೇಷನ್. ಪೇಂಟ್ ಕಂಪ್ನೀಸು ಸ್ಟಾಕ್ ಪರ್ಫಾರ್ಮೆನ್ಸು ಲಾಸ್ಟ್ 1, 3 ಹಾಗೂ 5 ಇಯರ್ಸಿಗೆ ಏಷ್ಯನ್ ಪೇಂಟ್ಸು 9% 1 ಇಯರ್ ರಿಟರ್ನ್ಸು, 3 ವರ್ಷದ ರಿಟರ್ನ್ಸ್ 9% ಪರ್ ಆ್ಯನಮ್, 5 ಇಯರ್ಸ್ ರಿಟರ್ನ್ಸ್ 16% ಪರ್ ಆ್ಯನಮ್. ಬರ್ಜರ್ ಪೇಂಟ್ಸು 1 ಇಯರ್ ರಿಟರ್ನ್ಸ್ 23%, 3 ವರ್ಷದ ರಿಟರ್ನ್ಸು 0, 5 ವರ್ಷದ ರಿಟರ್ನ್ಸು 18% ಪರ್ ಆ್ಯನಮ್. ಕನ್ಸಾಯ್ ನೆರೋಲ್ಯಾಕು 1 ಇಯರ್ ರಿಟರ್ನ್ಸು 8%, 3 ವರ್ಷದ ರಿಟರ್ನ್ಸು -7% ಪರ್ ಆ್ಯನಮ್, ಹಾಗೂ 5 ವರ್ಷದ ರಿಟರ್ನ್ಸು 0. ಈಗ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಏನು ಮಾಡಬೇಕು?
ಈ ಥರ ಸಿಚುವೇಷನಲ್ಲಿ ಡಿಸಿಷನ್ ತೊಗೊಳ್ಳೋದು ಆ್ಯಕ್ಚುಲಿ ಕಷ್ಟ. ಯಾಕಂದರೆ ಒಂದೊಂದು ಇಂಡಿವಿಜುವಲ್ಸ್ ರಿಸ್ಕ್ ಕ್ಯಾಪಿಟಲ್ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರು ಎಷ್ಟು ವರ್ಷ ಹೋಲ್ಡ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಹಾಗೂ ಕಂಪ್ನಿ ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂತ ಡಿಪೆಂಡ್ ಆಗುತ್ತೆ. ನಾವು ನಮ್ಮ ಶೇರ್ಸ್ ಜೊತೆಗೆ ಏನು ಮಾಡ್ತಾ ಇದ್ದೀವಿ ಅಂತ ಅಷ್ಟು ಹೇಳ್ಬೋದು. ನೀವು ಡಿಸೈಡ್ ಮಾಡಬೇಕು ಇದರ ಮೇಲೆ ನಿಮ್ಮ ಡಿಸಿಷನ್ ಏನಿರ್ತದೆ, ನಿಮ್ಮ ರಿಸರ್ಚ್ ಏನು ಮಾಡಿ ಡಿಸೈಡ್ ಮಾಡ್ತೀರಿ ಅಂತ. ಸದ್ಯಕ್ಕೆ ಏಷ್ಯನ್ ಪೇಂಟ್ ಶೇರ್ಸು 7% ಆಫ್ ಅವರ್ ಟೋಟಲ್. ನಾವು ಏಷ್ಯನ್ ಪೇಂಟ್ ಶೇರ್ಸನ್ನು ಸದ್ಯಕ್ಕೆ ಹೋಲ್ಡ್ ಮಾಡ್ತಾ ಇದ್ದೇವೆ, ಸೇಲ್ ಮಾಡೋ ಪ್ಲ್ಯಾನ್ ಇಲ್ಲ. ಆದರೆ ನಾವು ನೋಡ್ತಾ ಬರ್ತೀವಿ, ವೇಟ್ ಆ್ಯಂಡ್ ವಾಚ್ ಅಂತ ಹೇಳ್ತೀವಿ, ಏನಾಗುತ್ತೆ ಹೊಸ ಕಾಂಪಿಟೇಷನಿಂದ, ಹಾಗೂ ಏಷ್ಯನ್ ಪೇಂಟ್ಸು ಈ ಕಾಂಪಿಟೇಷನ್ನ ಹೇಗೆ ಫೇಸ್ ಮಾಡುತ್ತೆ ಅಂತ ನೋಡಬೇಕಾಗುತ್ತೆ. ನಿಮ್ಮ ಹತ್ರ ಏಷ್ಯನ್ ಪೇಂಟ್ ಶೇರ್ಸ್ ಇದ್ದರೆ ನೀವು ಚೆನ್ನಾಗಿ ಡೈವರ್ಸಿಫಿಕೇಶನ್ ಮಾಡಿದರೆ 5-10%ಕ್ಕಿಂತ ಜಾಸ್ತಿ ಏಷ್ಯನ್ ಪೇಂಟ್ ಶೇರ್ಸ್ ಇರೋದಿಲ್ಲ. ಅಂದರೆ ನಿಮ್ಮ ಟೋಟಲಲ್ಲಿ 5-10% ಇರ್ಬೋದು. ಸೊ ತುಂಬ ದೊಡ್ಡ ಪರ್ಸೆಂಟೇಜ್ ಅಂತೂ ಇರೋದಿಲ್ಲ. ನೀವು ಈ ಥರ ಡಿಸಿಷನ್ ತಗೊಳ್ಳುವಾಗ ರೈಟ್ ಆನ್ಸರ್ ರಾಂಗ್ ಆನ್ಸರ್ ಅಂತ ಹೇಳಕ್ಕೆ ಬರೋದಿಲ್ಲ. ಯಾಕಂದರೆ ಮುಂದೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ, ಇನ್ಕ್ಲೂಡಿಂಗ್ ಏಷ್ಯನ್ ಪೇಂಟ್ ಮ್ಯಾನೇಜ್ಮೆಂಟ್, ಇನ್ಕ್ಲೂಡಿಂಗ್ ಗ್ರಾಸಿಮ್ ಅವರಿಗೆ. ಸೊ ಈ ಅನ್ಸರ್ಟನಿಟಿ ನೋಡಿಕೊಂಡೆ ನಾವು ಡಿಸೈಡ್ ಮಾಡಬೇಕು, ಹೋಲ್ಡ್ ಮಾಡಬೇಕಾ, ಸೇಲ್ ಮಾಡಬೇಕಾ, ಏನು ಮಾಡಬೇಕು ಅಂತ. ನಿಮ್ಮ ರಿಸ್ಕ್ ಅಪೆಟೈಟ್ ಮೇಲೆ ನೀವು ಡಿಸಿಷನ್ ತೊಗೋಬೇಕಾಗುತ್ತೆ. ನೀವು ಏಷ್ಯನ್ ಪೇಂಟ್ ಶೇರ್ಸಲ್ಲಿ SIP ಮಾಡ್ತಾ ಇದ್ರೆ ರಿಸ್ಕ್ ಒಂದೇ, ಏನಂದರೆ ಅಕಸ್ಮಾತ್ ಏಷ್ಯನ್ ಪೇಂಟ್ ಶೇರ್ಸ್ ಜಾಸ್ತಿ ರಿಕವರ್ ಆಗಲಿಲ್ಲ, ಅಂಡರ್ ಪರ್ಫಾರ್ಮೆನ್ಸ್ ಇದ್ದರೆ ನಿಮ್ಮ ಆ ಪರ್ಟಿಕ್ಯುಲರ್ ಅಮೌಂಟಿಗೆ ತುಂಬ ಲೋ ರಿಟರ್ನ್ಸ್ ಬರ್ಬೋದು. ಆದರೆ ಅಕಸ್ಮಾತ್ ಈ ಏನೋ ಒಂದು ವೆರಿ ವೀಕ್ ಎಕ್ಸ್ಪೆಕ್ಟೇಷನ್ ಇದೆ, ಆ ಎಕ್ಸ್ಪೆಕ್ಟೇಷನ್ ಮೀರಿ ಸ್ವಲ್ಪ ಒಳ್ಳೆ ಪರ್ಫಾರ್ಮೆನ್ಸ್ ಬಂದರೆ ಆವಾಗ ನಿಮ್ಮ ರಿಟರ್ನ್ಸ್ ಒಳ್ಳೆಯದಾಗ್ಬೋದು, ಇನ್ಫ್ಯಾಕ್ಟ್ ಇನ್ನೂ ಚೆನ್ನಾಗೂ ಬರ್ಬೋದು. ಸೊ ಇದೆಲ್ಲ ಯೋಚನೆ ಮಾಡಿಕೊಂಡು ನೀವು ಒಂದು ಫೈನಲ್ ಡಿಸಿಷನ್ಗೆ ಬನ್ನಿ. ನಮ್ಮ ಡಿಸಿಷನ್ ಅಂತೂ ಸದ್ಯಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ ಅಂತ ನಾವು ಹೇಳಿದ್ದೀವಿ. ಹಾಗೂ ಒಂದು ನಾನು ತುಂಬ ಇಂಪಾರ್ಟೆಂಟಾಗಿ ಹೇಳಬೇಕು, ಬ್ಲೈಂಡಾಗಿ ಯಾವ ಡಿಸಿಷನ್ಸು ತೊಗೋಬೇಡಿ. ಯಾರೋ ಒಬ್ರು ಈ ಥರ ಮಾಡ್ತಾರೆ ಅದಕ್ಕೋಸ್ಕರ ನಾನು ಮಾಡ್ತೀನಿ, ಯಾರೊಬ್ರು ಬೈ ಅಂತ ಹೇಳಿದರು ಅದಕ್ಕೆ ಬೈ ಮಾಡ್ತಾ ಇದ್ದೀನಿ, ಯಾರೊಬ್ರು ಸೆಲ್ ಅಂತ ಹೇಳಿದರು ಅದಕ್ಕೆ ಸೇಲ್ ಮಾಡ್ತಾ ಇದ್ದೀನಿ ಅಂತ ಹೇಳೋದು ತಪ್ಪಾಗುತ್ತೆ. ಹಾಗೂ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಸಕ್ಸಸ್ಫುಲ್ ಆಗಿರೋದಿಲ್ಲ. ನೀವು ನಿಮ್ಮದೇ ಆದ ಒಂದು ರೀಡಿಂಗ್ ಮಾಡಬೇಕು, ನಿಮ್ಮದೇ ಆದ ರಿಸರ್ಚ್ ಮಾಡಬೇಕು, ಹಾಗೂ ನಿಮ್ಮ ಕಾನ್ಫಿಡೆನ್ಸ್ ಏನಿದೆ ಅಂತ ನೋಡಿಕೊಂಡು ಅದರ ಪ್ರಕಾರ ಡಿಸಿಷನ್ ತೊಗೋಬೇಕು. ಆವಾಗಲೇ ನಾನು ನೋಡಿದಾಗೆ ಎಲ್ಲರೂ ಸಕ್ಸಸ್ಫುಲ್ ಆಗೋದು. ಆದರೆ 90% ಇನ್ವೆಸ್ಟರ್ಸ್ ಏನು ಮಾಡ್ತಾರೆ ಅಂದರೆ ಅವರು ಬೇರೆಯವ್ರ ಡಿಸಿಷನ್ ಮೇಲೆ ಅವ್ರ ಡಿಸಿಷನನ್ನು ಡಿಪೆಂಡ್ ಮಾಡ್ತಾರೆ. ಆವಾಗ ಮೋಸ್ಟ್ ಪ್ರಾಬ್ಲಿ ನಿಮ್ಮ ಡಿಸಿಷನ್ ಕರೆಕ್ಟಾಗಿ ತಗೊಳ್ಳದೇ ಇರ್ಬೋದು. ಸೊ ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಬರೀರಿ ನಿಮ್ಮ ನಿರ್ಧಾರ ಏನು ಏಷ್ಯನ್ ಪೇಂಟ್ ಶೇರ್ಸ್ ಬಗ್ಗೆ. ನೀವು ಹೋಲ್ಡ್ ಮಾಡ್ತೀರಿ ಬಟ್ ಫರ್ದರ್ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ, ನೀವು ಫರ್ದರ್ ಇನ್ವೆಸ್ಟ್ಮೆಂಟು ಮಾಡ್ತೀರಿ ಆ್ಯಂಡ್ ಹೋಲ್ಡ್ ಮಾಡ್ತೀರಿ, ಅದು ಇನ್ನೊಂದು ಆಪ್ಷನ್. ಮೂರನೇ ಆಪ್ಷನ್ನು ನನ್ನ ಹತ್ರ ಏಷ್ಯನ್ ಪೇಂಟ್ ಶೇರ್ಸ್ ಇರೋದು, ನಾನು ಸೇಲ್ ಮಾಡಿಬಿಡ್ತೀನಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಂದಂತೂ ನಾನು ಹೇಳಿದ್ದೀನಿ. ಈ ವಿಡಿಯೋ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.